ಸರ್ಕಾರ ರಾಜ್ಯದಲ್ಲಿರುವಂತ ಜನರಿಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಹಾಕುತ್ತೆ. ಆದ್ರೆ ಪಕ್ಕದ ರಾಜ್ಯದಲ್ಲಿ ಗೆಳೆಯರಿದ್ರೆ ಪಕ್ಕದ ರಾಜ್ಯದವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ರೆ ಅವ್ರಿಗೆ ಎಲ್ಲಾ ರೀತಿಯಾದಂತ ಉಪಚಾರವನ್ನು ಕೂಡ ಮಾಡುತ್ತೆ. ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಫಿಲ್ಮ್ ಶೂಟಿಂಗಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಮಲಯಾಳಂ ಫಿಲ್ಮ್ ಶೂಟಿಂಗಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 3 ಬಸ್, 1 ಜೀಪ್ನಲ್ಲಿ ಚಿತ್ರತಂಡ ಹೋಗಿದೆ. ಅಲ್ಲಿ ಈಗಾಗಲೇ ಖಾಸಗಿ ವಾಹನಗಳ ಸಂಚಾರಕ್ಕೆ ಅರಣ್ಯ ಇಲಾಖೆ ನಿಷೇಧವನ್ನ ಹೇರಿದೆ. ಸ್ಥಳೀಯರ ವಾಹನಗಳಿಗೂ ಕೂಡ ನಿರ್ಬಂಧ ಇದೆ. ಆದ್ರೂ ಕೂಡ ಶೂಟಿಂಗಿಗೆ ಹೇಗೆ ಪರ್ಮಿಷನ್ ಅನ್ನ ಕೊಟ್ರಿ ಇವರು? ನೋಡಿ ಅಲ್ಲಿ ಹೇಗಿದೆ ಅಂತಂದ್ರೆ, ಶಾಸಕ ಗಣೇಶ್ ಅವರಿಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಗಣೇಶ್ ಪ್ರಸಾದ್ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಶೂಟಿಂಗ್ಗೆ ಅವಕಾಶ ಕೊಟ್ಟಂತ ಸರ್ಕಾರದ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನೀವು ಹೋಗಬೇಕು, ಅಲ್ಲಿ ದರ್ಶನವನ್ನ ಮಾಡಬೇಕು ಅಂತಂದ್ರೆ ಕೆಳಗಡೆಗೂ ಒಂದು ಗೇಟ್ ಇದೆ. ಅಲ್ಲಿಯವರೆಗೂ ಹೋಗಿ ನಿಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಬೇಕು. ತದನಂತರ ಸರ್ಕಾರಿ ಬಸ್ ಇದೆ. ಆ ಬಸ್ಸಲ್ಲಿ ಹತ್ಕೊಂಡು ನಿಮಗೆ ಮೇಲೆ ದೇವಸ್ಥಾನದವರೆಗೂ ಕರ್ಕೊಂಡು ಹೋಗ್ತಾರೆ. ಬೇರೆ ಯಾವ ಪ್ರೈವೇಟ್ ವೆಹಿಕಲ್ಗಳು, ಖಾಸಗಿ ವಾಹನಗಳಿಗೆ ಅವಕಾಶ ಇಲ್ಲ. ಅಲ್ಲಿ ಬಸ್ಸಲ್ಲೇ ಹೋಗ್ತಾರೆ. ಆದ್ರೆ ಇಲ್ಲಿ ಶೂಟಿಂಗಿಗೆ ಹೇಗೆ ಪರ್ಮಿಷನ್ ಅನ್ನ ಕೊಟ್ರು? ಇದು ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ. ಇದು ಈ ಅರಣ್ಯ ಪ್ರದೇಶದಲ್ಲಿ ಹೇಗೆ ಈ ಶೂಟಿಂಗಿಗೆ ಅವಕಾಶ ಕೊಟ್ರು? ಜನರಿಗೆ ಓಡಾಡಕ್ ಬಿಡೋದಿಲ್ಲ, ಜನರ ಖಾಸಗಿ ವಾಹನಗಳನ್ನು ತಗೊಂಡು ಹೋಗಕ್ಕೆ ಪರ್ಮಿಷನ್ ಇಲ್ಲ. ಆದ್ರೂ ಕೂಡ ಇಲ್ಲಿ ಶೂಟಿಂಗಿಗೆ ಹೇಗೆ ಪರ್ಮಿಷನ್ ಅನ್ನ ಕೊಟ್ರಿ? ಯಾರ ಮೇಲಿನ ಪ್ರೀತಿಗೋಸ್ಕರ? ನನ್ನ ಸಹೋದ್ಯೋಗಿ ಈಗ ವಿಜಯ್, ಚಾಮರಾಜನಗರ ಪ್ರತಿನಿಧಿ, ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಬಹಳ ಮುಖ್ಯವಾಗಿ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ, ನಾವು ಹೋಗಿದ್ದೀವಿ, ಕೆಳಗಡೆ ಪಾರ್ಕಿಂಗ್ ಮಾಡಬೇಕು, ಬಸ್ಸಲ್ಲಿ ಮೇಲ್ಗಡೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೂ ಅವಕಾಶ ಇಲ್ಲದೆ ಇರುವಾಗ ಶೂಟಿಂಗ್ ಮಾಡಕ್ಕೆ ಹೇಗೆ ಪರವಾನಗಿ ಕೊಟ್ರು? ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಕೇಳಿದಾರ? ಅವ್ರಿಗೂ ಸಿಕ್ಕಿದೆಯಾ ಹಿಂದೆ, ಅಥವಾ ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಶೂಟಿಂಗಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ಇದು ಫಸ್ಟ್ ಟೈಮ್ ಒಂದು ಶೂಟಿಂಗ್ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಪರಿಸರ ಸೂಕ್ಷ್ಮ ವಲಯ ಪ್ರದೇಶದಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಸರವಾದಿಗಳು ಮತ್ತೆ ಸ್ಥಳೀಯರು ಕೂಡ ಹಿಂದಿನ ಕೂಡ ಒಂದು ಈ ನಿರ್ಬಂಧಿತ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಶೂಟಿಂಗ್ ಗಳಿಗೆ ಅವಕಾಶ ಕೊಡಬಾರದು ನಿಟ್ಟಿನಲ್ಲಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲೇ ಬಂಡೀಪುರ ಹುಲಿ ಸಂರಕ್ಷಣೆ ಬರ್ತಕ್ಕಂಥ ಈ ಹಿಮವದ್ ಗೋಪಾಲಸ್ವಾಮಿ ಕೂಡ ನಿರ್ಬಂಧಿತ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಖಾಸಗಿ ವಾಹನಗಳಿಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಅದಲ್ಲದೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಕೂಡ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿದ್ದಾರೆ. ಅವರು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿದ್ರು ಕೂಡ ಯಾಕೆ ಈ ರೀತಿಯಾದಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅದರಲ್ಲೂ ಕೂಡ ಮಲಯಾಳಂ ಫಿಲಂಗೆ ಒಂದು ಶೂಟಿಂಗ್ಗೆ ಅವಕಾಶ ಕೊಟ್ಟಂತ ಹಿನ್ನೆಲೆಯಲ್ಲಿ ಸ್ಥಳೀಯರು ಮತ್ತೆ ರೈತರು ಕೂಡ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ನಮ್ಮ ವಾಹನಗಳಿಗೆ ನೀವು ಅವಕಾಶ ಕಲ್ಪಿಸಲ್ಲ, ಆದ್ರೆ ಬೇರೆಯವರು ಬಂದಂತ ಸಂದರ್ಭದಲ್ಲಿ ಶೂಟಿಂಗ್ಗೆ ಅವಕಾಶವನ್ನ ಯಾಕೆ ಕೊಟ್ರಿ? ರಾಜ್ಯ ಸರ್ಕಾರ ಯಾಕೆ ಪರ್ಮಿಷನ್ ಅನ್ನ ಕೊಡ್ತು? ಮತ್ತೆ ಸ್ಥಳೀಯ ಅಧಿಕಾರಿಗಳ ಆ ಒಂದು ಗಮನಕ್ಕೆ ಬರದೆ ಈ ಒಂದು ಶೂಟಿಂಗ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ಹೇಗೆ ಅನ್ನೋದೇ ಈಗ ಸ್ಥಳೀಯರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದಲ್ಲದೆ ಅರಣ್ಯ ವ್ಯಾಪ್ತಿಯಲ್ಲಿ ಹಸುಗಳನ್ನ ಮೇಯಿಸಿದಂತ ಸಂದರ್ಭದಲ್ಲಿ ಅರಣ್ಯ ಪ್ರವೇಶ ಮಾಡಿದಂತವ್ರಿಗೆ ಈಗಾಗಲೇ ಸಾಕಷ್ಟು ಕೇಸ್ ಆಗ್ತಂತ ನಿದರ್ಶನಗಳು ಕೂಡ ಇರ್ತಕ್ಕಂಥದ್ದು. ಆದ್ರೂ ಕೂಡ ಇವರು ಶೂಟಿಂಗ್ಗೆ ಏಕಾಏಕಿ ಪರ್ಮಿಷನ್ ಕೊಟ್ಟಿರೋದಕ್ಕೆ ಸಾಕಷ್ಟು ವಿರೋಧ ಕೂಡ ಮತ್ತೆ ಆಕ್ರೋಶ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.